ಎಲ್ರಿಗೂ ನಮಸ್ಕಾರ. ಎಲ್ಲ ಹಬ್ಬಕ್ಕೂ ಅರ್ಶಿನ ಕುಂಕುಮ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಹಬ್ಬಕ್ಕೂ ಅರ್ಶಿನ ಕುಂಕುಮ ಇರುತ್ತೆ. ಆದ್ರೆ ಅರ್ಶಿನ ಕುಂಕುಮಕ್ಕೆ ಒಂದು ಹಬ್ಬ ಅಂದ್ರೆ ಅದು ನಮ್ಮ ರಾಜ್ಯೋತ್ಸವ. ಸೊ ಎಲ್ರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತೆ ಉಗುಳಿದ್ರೆ ರಕ್ತ, ಉಣಿದ್ರೆ ಹೆಣ, ಟೋಟಲಿ ಲ್ಯಾಂಡ್ ಲಾರ್ಡ್ ರಣ, ಆ ಮಟ್ಟದ ಸಿನಿಮಾ. ಮತ್ತೆ ನಾನು ವಿಜಯ್ ಅವರು ತುಂಬಾ ಕೆಲಸ ಮಾಡಿದೀವಿ. ನಮ್ಗೆ ಯಾವ ನಿರ್ದೇಶಕರು ಫೋನ್ ಬಂದ್ರು ಹೆದರಿಕೆ ಆಗಲ್ಲ. ಬಟ್ ಜಡೇಶ್ ಅವರು ಫೋನ್ ಬಂದ್ರೆ ಅವ್ರು ಕೇಳಿಸ್ಕೊತಾ ಇಲ್ಲ. ನಿಮ್ ಬಗ್ಗೆನೇ ಮಾತಾಡ್ತಿದ್ದಾರೆ ಸರ್. ನಾವು ಯಾವ ನಿರ್ದೇಶಕರು ಫೋನ್ ಬಂದ್ರು ಹೆದರ್ಕೊಳಲ್ಲ. ವಿಜಯ್ ಅವರು ನಾನು ನಿಮ್ ಫೋನ್ ಬಂದ್ರೆ ಹೆದರ್ಕೋತೀವಿ. ಯಾಕಂದ್ರೆ ವಿಜಯ್ ಮೆಜೆಸ್ಟಿಕ್ ಅಲ್ಲಿ ಜೀನ್ಸ್ ಪ್ಯಾಂಟು ಅದು ಇದು ಕೊಂಡ್ಕೊಂಡವ್ರು. ಅಲ್ಲಿ ಫಸ್ಟ್ ಕೇಳೋದು 500 ರೂಪಾಯಿ ಅಂತ ಹೇಳ್ತಾರೆ, 400 ರೂಪಾಯಿ ಕೊಡ್ತೀಯ ಅಂತ. ಆ ತರ ವಿಜಯ್ ಅವ್ರಿಗೆ ಜಡೇಶ್ ಅವ್ರು ಹೇಳಿದ್ರು 150 ದಿನ ಬೇಕು ಸರ್ ಅಂತ. ಇಲ್ಲ 125 ದಿನ ಮಾಡ್ಕೊ ಅಂತ. ಇಲ್ಲ 80 ದಿನ. ಸೊ ಹಂಗೆ ಬಾರ್ಗೈನ್ ಮಾಡಿ ಡೇಟ್ಸ್ ತಗೊಂಡಿರೋದು. ಬಟ್ ಫ್ರೀ ಡೇಟ್ಸು ಇವತ್ತು ಈ ಒಂದು ನೋಡಿದಾಗ ಇದಕ್ಕೆ ಸತ್ಯಪ್ರಕಾಶ್ ತರದವರು, ಹೇಮಂತ್ ಗೌಡ್ರು ತರದವ್ರು ನಿರ್ಮಾಪಕರೇ ಬೇಕು. ಏಕೆಂದ್ರೆ ಎರಡೂ ಕೈಯಲ್ಲಿ ಹಣ ಹಾಕುವಂತ ಚಿತ್ರ. ಮತ್ತೆ ಎಲ್ಲ ನಟರು, ನಮ್ಮ ಮೇಡಮ್ ರುಚಿತಾ ಮೇಡಮ್ಮು, ನಮ್ಮ ರಿತನ್ಯ, ನಮ್ಮ ಮಿತ್ರ ಸರು, ನಮ್ಮ ಅಭಿ, ತುಂಬಾ ಎಲ್ಲ ಆರ್ಟಿಸ್ಟ್ಗಳು ಒಂದು ಜೀವ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ. ಅಂದ್ರೆ ಆ ಪಾತ್ರಕ್ಕೆ ಅಷ್ಟು ಜೀವ ತುಂಬಿದ್ದಾರೆ. ಈ ಸಿನಿಮಾದಲ್ಲಿ ಹೇಳ್ತಾ ಹೋದಷ್ಟು ಸ್ವಾಮಿ ಅವರ ಕ್ಯಾಮ್ರಾ ವರ್ಕ್ ಆಗಿರ್ಲಿ, KM ಪ್ರಕಾಶ್ ಸರ್ ಎಡಿಟಿಂಗು, ಅಜನೀಶ್ ಅವರ ಮ್ಯೂಸಿಕ್ಕು ಎಲ್ಲ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಮತ್ತೆ ಜಡೇಶ್ ಅವ್ರ ಬಗ್ಗೆ ಹೇಳಿದಾಗ ನನಗೆ ಯಾವಾಗಲೂ ಅವ್ರು ಮಾಡೋ ಕತೆ ತುಂಬಾ ಇಷ್ಟ. ಒಂದು ಜೆಂಟ್ಲ್ಮೆನ್ ಅಂತ ಒಂದು ಕತೆ ಬರೀತಾರೆ. ಅದರಲ್ಲಿ ಒಂದು 18 ಅವರ್ ಒಬ್ಬ ನಾಯಕ ನಿದ್ದೆ ಮಾಡ್ತಾನೆ ಅನ್ನೋ ಥರದ್ದೊಂದು ಲೈನು. ಗುರು ಶಿಷ್ಯರು ಅಂತ ಮಾಡಿದ್ರೆ ನಮ್ಮ ಖೋಖೋ ಆಟದ ಬಗ್ಗೆ ಬರೀತಾರೆ. ಕಾಟೇರ ಅಂತ ಬರೆದ್ರೆ ನಮ್ಮ ನೆಲದ ಕತೆ ಬರೀತಾರೆ. ಈಗ ಲ್ಯಾಂಡ್ ಲಾರ್ಡ್ ಅಂತ ಬರೆದ್ರೆ ಇದು. ಬಟ್ ನಾನು ಯಾವಾಗಲೂ ವಿಜಯ್ಗೆ ಹೇಳೋದು, ಅವರು ಜೀವನದಲ್ಲಿ ಅವ್ನು ಸಿಕ್ಕದಾಗೆಲ್ಲ ಹೇಳೋದು, ನನಗೆ ಉಮಾಶ್ರೀ ಥರದ್ದು ಒಬ್ಬ ನಟನೆ ಇಲ್ಲ, ಹಂಗೆ ಮಾಗಬೇಕು ಅಂತ. ಒಬ್ಬ ಹೀರೋ ಇನ್ನೊಂದು ದೊಡ್ಡ ಮಟ್ಟದ ಹೀರೋನ ಇದಾಗಿ ತಗೋತಾರೆ. ಬಟ್ ಉಮಾಶ್ರೀ ಅವ್ರನ್ನ ಯಾಕೆ ಅಂದ್ರೆ, ಆ ಮೇಡಮ್ ತಮ್ಮ ಒಂದು ಇದನ್ನ ಹಾಕ್ತಾರಲ್ಲ, ಆ ಪಾತ್ರ ಅಂದಾಗ ಅದು ನಂದು ಅಂತ ಅದೊಂದು ಸ್ವಾರ್ಥ ಬೆಳೆಸ್ಕೋತಾರೆ. ಆ ಸಿನಿಮಾಗೆ ಅದನ್ನ ಕೊಡ್ತಾರೆ. ಸೊ ಆ ಥರದವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ವಿಜಯ್, ಮತ್ತೆ ನಾವು ನೋಡಿದೀವಿ ಆ ಕಷ್ಟ. ನರಸಿಂಹ ಅವರು ಫೈಟ್ ಕಂಪೋಸ್ ಮಾಡಿದಾಗ ನಾನು ಯಾವಾಗಲೂ ಹೇಳ್ತೀನಿ, ಈ ಸಿನಿಮಾಗೆ ಇದೊಂದು ಫೈಟ್ ಸಾಕು ಅಂತ. ಏಕೆಂದ್ರೆ ಆ ಶಕ್ತಿ ಅದಕ್ಕೆ ಹಾಕ್ಬೇಕಾಗಿರೋದು, ಮತ್ತೆ ಅದಕ್ಕೆ ತಯಾರು ಮಾಡಿಕೊಂಡ ರೀತಿ ತುಂಬಾನೇ ಇದು. ಮತ್ತೆ ಆ ಗೆಟಪ್ ವಿಜಯ್ ತುಂಬಾ ಶ್ರಮ ವಹಿಸಿದ್ದಾನೆ. ಅದಕ್ಕೆ ಪ್ರತಿಯೊಂದು ಡೈಲಾಗು ಆ ರಕ್ತ ಮತ್ತೆ ಬೆವರ ಬಗ್ಗೆನೇ ಬರೆದಿದ್ದೀವಿ. ಆ ಕಷ್ಟ ಕಾಣುತ್ತೆ. ತುಂಬಾ ಡೆಡಿಕೇಟೆಡ್ ಇದ್ರು. ಸಖತ್ತಾಗಿ ಮಾಡಿದ್ಯಾ. ಮತ್ತೆ ಈ ಸಿನಿಮಾಗೆ ಹರ್ಸಕ್ ಬಂದಿರೋ ಎಲ್ಲರೂ, ಹಿರಿಯರು ಕಿರಿಯರು ಎಲ್ರಿಗೂ ಇದು. ನನ್ನ ಜೊತೆ ಶ್ರೀ ಡೈಲಾಗ್ ಬರ್ದಿದ್ದಾನೆ, ತುಂಬಾ ಚೆನ್ನಾಗಿ ಬರ್ದಿದ್ದಾನೆ. ಮತ್ತೆ ನಮ್ಕ ಇವನ್ಕ ತೆಲುಗು ಭಾಷೆ ಇರುತ್ತೆ, ಕೋಲಾರದ ಗಡಿ ತೆಲುಗು ಭಾಷೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಈ ಸಿನಿಮಾದಲ್ಲಿ ದುಡ್ದಿರುವಂಥ ಎಲ್ಲ ತಂತ್ರಜ್ಞರಿಗೂ, ಕಲಾವಿದರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಥ್ಯಾಂಕ್ ಯು ಜಡೇಶ್ ಸರ್. ತುಂಬಾ ಒಳ್ಳೆ ಕಥೆನ ನಮ್ಮ ಪ್ರೇಕ್ಷಕರು ಕೊಡ್ತಾ ಇದ್ದೀರಾ. ತುಂಬಾ ಒಳ್ಳೇದಾಗ್ಲಿ. ಮತ್ತೆ ಈ ಸಿನಿಮಾ ನಿಮ್ಮ ಎಲ್ಲರ ಪ್ರೋತ್ಸಾಹ ಸಿಕ್ಕಿದ್ರೆ ಜಡೇಶ್ ಅವರ ಪೆನ್ನಿಂದ ಇನ್ನೊಂದಷ್ಟು ಕಥೆಗಳು ಬರುತ್ತೆ, ಇನ್ನೊಂದಷ್ಟು ರೈಟರ್ಗಳು ಮುನ್ನೆಲೆಗೆ ಬರ್ತಾರೆ. ಥ್ಯಾಂಕ್ ಯು. ಅಲ್ಲ, ನಮ್ಗೆ ಒಂದಂತೂ ಅರ್ಥ ಆಗುತ್ತೆ ವಿಜಯ್ ಸರ್, ಇವರು ಸಾಕಷ್ಟು ಸಿನಿಮಾಗಳಿಗೆ ಡೈಲಾಗ್ಸ್ ಬರೀತಾರೆ, ಭೇದ ಭಾವ ಮಾಡ್ತೀರಾ ಅಂತ ನಾನು ಹೇಳ್ತಲ್ಲ. ಆದ್ರೆ ಇಲ್ಲೇನೋ ಒಂದು ಸ್ಪೆಷಲ್ ಪ್ರೀತಿ ಖಂಡಿತವಾಗ್ಲೂ ಡೈಲಾಗ್ಸ್ ಅಲ್ಲಿ ನಮಗ್ ಕಾಣುತ್ತೆ. ಅದು ಹಂಗೆ ಕಂಟಿನ್ಯೂ ಆಗ್ಲಿ. ಅಂದ್ರೆ ಹಂಗೆ ಧುಮುಕ್ಬೇಕು. ಇದಕ್ಕೆ ಧುಮುಕಿದಾಗ ಅದು ಸೆಟ್ ಅಂತ ಅನ್ಕೊಳಲ್ಲ. ನನಗೆ ಈ ಲ್ಯಾಂಡ್ ಲಾರ್ಡ್ ಏನಕ್ಕೆ ಇಷ್ಟ ಅಂದ್ರೆ, ಇಡೀ ಎಂಟೈರ್ ಥಿಯೇಟರ್ನ ಆಡಿಯನ್ಸ್ನ ಆ ಊರಿಗೆ ಕರ್ಕೊಂಡು ಹೋಗ್ತೀವಿ, ಆ ಕಾಲಘಟ್ಟಕ್ಕೆ ಕರ್ಕೊಂಡು ಹೋಗ್ತೀವಿ. ಅದು ಖುಷಿ ಇದೆ, ಮತ್ತೆ ಅದೊಂದು ನಂಬಿಕೆ ಇದೆ. ಧನ್ಯವಾದಗಳು ಸರ್. ಶ್ರೀಕಾಂತ್ ಅವರು.